ನಮಸ್ಕಾರ ವೀಕ್ಷಕರೇ, ನಾನು ನಾಗರಾಜ್ ಬಿ ಎಫ್ ಚಂದ್ರ. ಭಾರತ ಪ್ರಸ್ತುತ ವಿಶ್ವದಲ್ಲೇ ಅತಿ ದೊಡ್ಡ ಆರ್ಥಿಕತೆಗಳನ್ನ ಹೊಂದಿರತಕ್ಕಂಥ ರಾಷ್ಟ್ರಗಳಲ್ಲಿ 4ನೇ ಸ್ಥಾನದಲ್ಲಿದೆ. 3ನೇ ಸ್ಥಾನಕ್ಕೆ ಹೋಗೋದಕ್ಕೆ ಭಾರತ ಒಂದು ಎಲ್ಲ ಪ್ರಯತ್ನಗಳನ್ನ ಮಾಡ್ತಾ ಇದೆ. ವಿಶ್ವದ 3ನೇ ಅತಿ ದೊಡ್ಡ ಆರ್ಥಿಕತೆಯನ್ನ ಹೊಂದಿರತಕ್ಕಂಥ ರಾಷ್ಟ್ರ ಆಗಬೇಕು ಅಂತೇಳಿ ಆ ದಿಕ್ಕಿನಲ್ಲಿ ಯಾವೆಲ್ಲ ಕ್ರಮಗಳನ್ನ ತೆಗೆದುಕೊಳ್ಬೇಕು, ಯಾವೆಲ್ಲ ರೀತಿಯಲ್ಲಿ ಆರ್ಥಿಕತೆಯನ್ನ ವೃದ್ಧಿ ಮಾಡಬೇಕು ಅನ್ನೋದ್ರ ಬಗ್ಗೆ ಸದ್ಯ ಭಾರತ ಚಿಂತನೆಯನ್ನ ನಡೆಸ್ತಾ ಇದೆ. ಸದ್ಯಕ್ಕೆ ಭಾರತ ವಿಶ್ವಗುರು ಆಗ್ತಾ ಇದೆ ಅಂತೇಳಿ ಒಂದಷ್ಟು ಆಡಳಿತ ಪಕ್ಷದ ನಾಯಕರು ಅಥವಾ ಮೋದಿಯ ಬೆಂಬಲಿಗರು ಹೇಳ್ತಾ ಇದ್ದಾರೆ. ಭಾರತ ವಿಶ್ವಗುರು ಆಗ್ತಾ ಇದೆ ಅಂತೇಳಿ ಈ ಹೊತ್ತಿನಲ್ಲೇ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಒಂದು ಸ್ಫೋಟಕ ವರದಿಯನ್ನ ನೀಡಿದೆ. ಅದು ಏನು ವಿತ್ತೀಯ ವರದಿಯಂದ್ರೆ ಅದರ ಈ ವರ್ಷದ ಒಂದು ವಿತ್ತೀಯ ವರದಿಯಲ್ಲಿ ಒಂದು ಸ್ಫೋಟಕ ವಿಚಾರವನ್ನ ಹೇಳಿದೆ. ಅದರಲ್ಲಿ ಪ್ರಮುಖವಾಗಿ ಪ್ರತಿ ಭಾರತೀಯನ ತಲೆ ಮೇಲೆ 4,80,000 ಸಾಲ ಇದೆ ಅಂದ್ರೆ ನೀವು ನಂಬ್ತೀರಾ? ಅದರಲ್ಲೂ ಕಳೆದ 2 ವರ್ಷಗಳಲ್ಲಿ 90,000 ಪ್ರತಿ ಭಾರತೀಯರ ತಲೆ ಮೇಲೆ ಜಾಸ್ತಿ ಆಗಿದೆ ಸಾಲದ ಹೊರೆ ಅಂತೇಳಿ ಈ ಒಂದು ವಿತ್ತೀಯ ವರದಿ ಹೇಳ್ತಾ ಇರ್ತಕ್ಕಂಥದ್ದು. ಹಾಗಾದ್ರೆ ನಾವೆಲ್ಲಿ ಸಾಲವನ್ನ ತೆಗೆದುಕೊಂಡ್ವಿ, ನಾವು ಯಾಕೆ ಸಾಲವನ್ನ ಕಟ್ಟಬೇಕು, ಈ ಸಾಲ ಹೇಗಾಯ್ತು ಅಂತೀರಾ? ಈ ಸ್ಟೋರಿಯನ್ನ ಪೂರ್ತಿಯಾಗಿ ನೋಡಿ, ಇದೆಲ್ಲದರ ಬಗ್ಗೆ ವಿವರಣೆಯನ್ನ ಕೊಡ್ತೀನಿ. ಎಸ್, ನಾನು ಈಗಾಗಲೇ ಹೇಳಿದಂತೆ ಭಾರತ ಪ್ರಸ್ತುತ ವಿಶ್ವದ ಅತಿ ದೊಡ್ಡ ಆರ್ಥಿಕತೆಯನ್ನ ಹೊಂದಿರತಕ್ಕಂಥ ರಾಷ್ಟ್ರಗಳಲ್ಲಿ 4ನೇ ಸ್ಥಾನದಲ್ಲಿ ನಿಂತ್ಕೊಳ್ಳುತ್ತೆ. ಮೊದಲ ಸ್ಥಾನದಲ್ಲಿ ಈಗಾಗಲೇ ಅಮೆರಿಕ ಮತ್ತೆ ಚೀನಾಗಳಿದ್ರೆ, ನಂತರದ ಸ್ಥಾನ ಜರ್ಮನಿಗೆ ಇರ್ತಕ್ಕಂಥದ್ದು, ಅದಾದ ಬಳಿಕ ಭಾರತದ ಸ್ಥಾನ ಇರ್ತಕ್ಕಂಥದ್ದು. ಹೀಗಾಗಿ ಎಲ್ಲ ಒಂದ್ ಕಡೆ ದೇಶದ ಆರ್ಥಿಕತೆ ಒಂದು ಉತ್ತಮ ದಿಕ್ಕಿನಲ್ಲಿ ಹೋಗ್ತಾ ಇದೆ ಅನ್ನೋ ಒಂದು ಚರ್ಚೆಗಳು ಸದ್ಯ ಪ್ರಸ್ತುತ ದೇಶದಲ್ಲಿ ನಡೀತಾ ಇತ್ತು. ಇದರ ನಡುವೆ ಈ ವರ್ಷದ ಒಂದು ವಿತ್ತೀಯ ವರದಿಯನ್ನ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ರಿಲೀಸ್ ಮಾಡಿದೆ. ಇದರಲ್ಲಿ ಒಂದು ಸ್ಫೋಟಕ ಅಂಶ ಹೊರಗಡೆ ಬಂದಿದೆ. ಅದು ಪ್ರತಿ ಭಾರತೀಯನು ಸಾಲದ ಅಂಚಿಗೆ ಹೋಗ್ತಾ ಇದ್ದಾನೆ, ಆತನ ತಲೆ ಮೇಲಿನ ಸಾಲ ಪ್ರತಿದಿನ ಜಾಸ್ತಿ ಆಗ್ತಾ ಇದೆ ಅನ್ನೋ ಒಂದು ಸ್ಫೋಟಕ ಅಂಶ ಹೊರಗಡೆ ಬಂದಿರತಕ್ಕಂಥದ್ದು. ಹಾಗಾದ್ರೆ ಈ ಒಂದು ಸಾಲ ಯಾವ ರೀತಿ ಆಗ್ತಾ ಇದೆ, ದೇಶದ ಸಾಲದಲ್ಲಿ ನಮ್ಮ ಪಾಲೆಷ್ಟು, ನಮ್ಮ ತಲೆ ಮೇಲೆ ಎಷ್ಟು ಸಾಲ ಇದೆ, ಈ ಎಲ್ಲ ಅಂಶಗಳಿಗೂ ಈ ಒಂದು ವಿಡಿಯೋದಲ್ಲಿ ಉತ್ತರವನ್ನು ಕೊಡ್ತೀನಿ. ಸಂಪೂರ್ಣವಾಗಿ ವಿಡಿಯೋನ ನೋಡ್ತಾ ಹೋಗಿ. ಎಸ್, 2023ರ ವೇಳೆಗೆ ಪ್ರತಿಯೊಬ್ಬ ಭಾರತೀಯ ತಲೆ ಮೇಲೆ 3,90,000 ಸಾಲ ಇತ್ತು. ಆದ್ರೆ ಇದು 2025ರ ವೇಳೆಗೆ ಅಂದ್ರೆ ಕಳೆದ 2 ವರ್ಷಗಳಿಂದ 90,000 ಜಾಸ್ತಿ ಆಗಿ 4,80,000 ಆಗಿದೆ ಅಂತೇಳಿ ಈ ಒಂದು ಭಾರತೀಯ ರಿಸರ್ವ್ ಬ್ಯಾಂಕ್ ನ ಒಂದು ವಿತ್ತೀಯ ವರದಿ ಬಹಿರಂಗಪಡಿಸಿರ್ತಕ್ಕಂಥದ್ದು. ಅಂದ್ರೆ ಕಳೆದ 2 ವರ್ಷಗಳಲ್ಲಿ ಪ್ರತಿ ಭಾರತೀಯ ತಲೆ ಮೇಲೆ 90,000 ಜಾಸ್ತಿ ಆಗಿದೆ. ಹಾಗಾದ್ರೆ ಇದು ಯಾವ ರೀತಿ ಸಾಲಗಳು ಜಾಸ್ತಿ ಆಗ್ತಾ ಇದಾವೆ, ಯಾಕೆ ನಾಗರಿಕರ ತಲೆ ಮೇಲಿನ ಸಾಲದ ಭಾರ ಜಾಸ್ತಿ ಆಗ್ತಾ ಇದೆ ಅಂತ ನೋಡಕ್ ಹೋದ್ರೆ, ಕಳೆದ 2 ವರ್ಷಗಳಿಂದ ಗೃಹ ಸಾಲ ಇರ್ಬೋದು, ವೈಯಕ್ತಿಕ ಸಾಲ ಇರ್ಬೋದು, ಅಥವಾ ಕ್ರೆಡಿಟ್ ಕಾರ್ಡ್ ಸಾಲಗಳಿರ್ಬೋದು, ಇವುಗಳ ಸಂಖ್ಯೆ ದ್ವಿಗುಣ ಆಗ್ತಾ ಇರ್ತಕ್ಕಂಥದ್ದು. ಇದರಿಂದಾಗಿ ದೇಶದ ಒಟ್ಟು ಸಾಲದಲ್ಲಿ ಈ ಒಂದು ವೈಯಕ್ತಿಕ ಸಾಲಗಳು ಅಂದ್ರೆ ನಾನು ಎಲ್ಲೋ ಹೋಗಿ ಒಂದು ಕ್ರೆಡಿಟ್ ಕಾರ್ಡ್ ಬಳಸಿರ್ತಕ್ಕಂಥ ಇರ್ಬೋದು, ಅಥವಾ ಪರ್ಸನಲ್ ಲೋನ್ ತೆಗೆದುಕೊಂಡಿರೋದು ಇರ್ಬೋದು, ಅಥವಾ ಇನ್ಯಾವುದೋ ರೀತಿಯ ಸಾಲವನ್ನು ತೆಗೆದುಕೊಂಡಿರ್ಬೋದು, ದೇಶದ ಒಟ್ಟು ಸಾಲದಲ್ಲಿ ಈ ರೀತಿಯಾಗಿ ನಾಗರಿಕರು ತೆಗೆದುಕೊಳ್ತಾ ಇರ್ತಕ್ಕಂಥದ್ದು ಸಾಲದ ಪಾಲು ಎಷ್ಟು ಅಂತಂದ್ರೆ 54% ದೇಶದ ಒಟ್ಟು ಸಾಲ ಏನಿದೆ ಅದರಲ್ಲಿ 54% ಜನರು ತೆಗೆದುಕೊಳ್ತಾ ಇರ್ತಕ್ಕಂಥ ಸಾಲ ಅಂತ ಹೇಳಿ ಈ ಒಂದು ವಿತ್ತೀಯ ವರದಿ ಹೇಳ್ತಾ ಇರ್ತಕ್ಕಂಥದ್ದು. ಇದಲ್ದೇನೆ 29% ಗೃಹ ಸಾಲ ಅಂದ್ರೆ ಏನು ಮನೆ ಕಟ್ಟೋದಕ್ಕೆ ಹೋಮ್ ಲೋನ್ ಗಳನ್ನ ಪಡೆದುಕೊಳ್ತಾ ಇದ್ದಾರೆ ಜನ. ದೇಶದ ಒಟ್ಟು ಸಾಲದಲ್ಲಿ ಕೇವಲ ಮನೆಯನ್ನ ನಿರ್ಮಾಣ ಮಾಡೋದಕ್ಕೆ ಈ ರೀತಿಯಾಗಿ 29% ಸಾಲವನ್ನ ದೇಶದ ಜನರು ಪಡೆದುಕೊಂಡಿದ್ದಾರೆ ಅಂತೇಳಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಈ ಒಂದು ವಿತ್ತೀಯ ವರದಿ ಹೇಳ್ತಾ ಇರ್ತಕ್ಕಂಥದ್ದು. ಸದ್ಯ ಏನು 5ನೇ ಸ್ಥಾನದಲ್ಲಿ ವಿಶ್ವದ ಅತಿ ದೊಡ್ಡ ಆರ್ಥಿಕತೆಯನ್ನು ಹೊಂದಿರತಕ್ಕಂಥ ರಾಷ್ಟ್ರಗಳ ಸಾಲಿನಲ್ಲಿ 5ನೇ ಸ್ಥಾನದಲ್ಲಿದ್ದಂಥ ಭಾರತ 4ನೇ ಸ್ಥಾನಕ್ಕೆ ಬಂದ ಬಳಿಕ ಮೋದಿಯನ್ನ ಈ ವಿಚಾರದಲ್ಲಿ ಸಾಕಷ್ಟು ಜನ ಕೊಂಡಾಡಿದ್ರು. ದೇಶದ ಆರ್ಥಿಕ ಪ್ರಗತಿ ಒಂದು ಉತ್ತಮ ದಿಕ್ಕಿನಲ್ಲಿ ಮೋದಿ ಕೊಂಡೊಯ್ತಾ ಇದ್ದಾರೆ. ಕಳೆದ 11 ವರ್ಷಗಳಿಂದ ಅವರ ಅಧಿಕಾರ ಅವಧಿಯಲ್ಲಿ ಸಾಕಷ್ಟು ಬೆಳವಣಿಗೆಗಳಾಗ್ತಾ ಇದಾವೆ, ಸಾಕಷ್ಟು ಅಭಿವೃದ್ಧಿಗಳಾಗ್ತಾ ಇದಾವೆ ಅಂತೇಳಿ ಅವರನ್ನ ಹೊಗಳುವಂತ ಕೆಲಸ ಆಗ್ತಾ ಇತ್ತು, ಅವರಿಗೆ ಶಬಾಷ್ಗಿರಿಯನ್ನ ಕೊಡುವಂತ ಕೆಲಸಗಳು ಆಗ್ತಾ ಇದ್ವು. ಆದ್ರೆ ಈಗ ಬಂದಿರತಕ್ಕಂತ ಭಾರತೀಯ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಒಂದು ಏನು ವಿತ್ತೀಯ ವರದಿ ಇದೆ, ಇದನ್ನ ನೋಡ್ತಾ ಇದ್ರೆ ಎಲ್ಲೋ ಒಂದು ರೀತಿಯಲ್ಲಿ ಭಾರತೀಯ ಆರ್ಥಿಕತೆಗೆ ಒಂದು ದೊಡ್ಡ ಕಂಟಕ ಎದುರಾಗಿದೆಯಾ ಅನ್ನೋ ಒಂದು ಅನುಮಾನ ಶುರುವಾಗುವಂಥದ್ದು. ಏನು ನಮ್ಮನ್ನ ನಾವು ಬೆನ್ನತಟ್ಕೊಳ್ತಾ ಇದೀವಿ ವಿಶ್ವಗುರು ಅಂತೇಳಿ, ವಿಶ್ವಗುರು ಆಗಿದ್ಕೊಂಡು ಪರ್ ಕ್ಯಾಪಿಟಾ ಡೆಬಿಟ್ ಯಾಕೆ ಇಷ್ಟು ಪ್ರಮಾಣದಲ್ಲಿ ಏರಿಕೆ ಆಗ್ತಾ ಇದೆ? ಕಳೆದ 2 ವರ್ಷದಲ್ಲಿ 90,000 ಅಂದ್ರೆ ಒಬ್ಬರ ತಲಾ ಸಾಲ, ಕನ್ನಡದಲ್ಲಿ ಇದನ್ನ ಸ್ಪಷ್ಟವಾಗಿ ಹೇಳ್ಬೇಕಂದ್ರೆ ಒಬ್ಬರ ತಲಾ ಸಾಲ 90,000 ಹೆಚ್ಚಳ ಆಗ್ತಾ ಇದೆ ಅಂತಂದ್ರೆ ನಿಜಕ್ಕೂ ನಾವು ಅಭಿವೃದ್ಧಿಯತ್ತ ಸಾಗ್ತಾ ಇದೀವಾ ಅಥವಾ ನಮ್ಮ ಆರ್ಥಿಕತೆ ಹಿನ್ನಡೆ ಆಗ್ತಾ ಇದೆಯಾ ಅನ್ನೋ ಒಂದು ಅನುಮಾನವನ್ನ ಹುಟ್ಟು ಹಾಕಿರ್ತಕ್ಕಂಥ
ಈ ಅವಧಿಯಲ್ಲಿ ಭಾರತ ಸ್ವತಂತ್ರ ಪಡೆದ ಅವಧಿಯಲ್ಲಿ ನರೇಂದ್ರ ಮೋದಿಯವರು ಅತಿ ಹೆಚ್ಚು ಸಾಲವನ್ನ ಮಾಡಿದ್ದಾರೆ ಅನ್ನೋ ಒಂದು ಆರೋಪ ಅವ್ರ ಮೇಲೆ ಇರತಕ್ಕಂಥದ್ದು. ಅವರ ಅವಧಿಯಲ್ಲಿ ಅತಿ ಹೆಚ್ಚು ಸಾಲವನ್ನ ಭಾರತ ಪಡೆದುಕೊಂಡಿದೆ ಅಂತೇಳಿ ಅವ್ರ ಮೇಲೆ ಆರೋಪಿಸಲಾಗುವಂಥದ್ದು. ಆದ್ರೆ ಇದೇ ಸಂದರ್ಭದಲ್ಲಿ ಪ್ರತಿ ಭಾರತೀಯನ ಸಾಲ ಕೂಡ ದ್ವಿಗುಣ ಆಗ್ತಾ ಹೋಗ್ತಾ ಇರೋದನ್ನ ನೋಡ್ತಾ ಇದ್ರೆ ಎಲ್ಲೋ ಒಂದ್ ಕಡೆ ನರೇಂದ್ರ ಮೋದಿ ಸರ್ಕಾರ ಆರ್ಥಿಕತೆಯ ಮೇಲೆ ಹಿಡಿತವನ್ನ ಹೊಂದೋದಕ್ಕೆ ವಿಫಲ ಆಗ್ತಾ ಇದೆಯಾ ಅನ್ನೋ ಒಂದು ಅನುಮಾನಗಳು ಶುರುವಾಗ್ತಾ ಇರ್ತಕ್ಕಂಥದ್ದು. ಸದ್ಯ ಏನು 4ನೇ ಸ್ಥಾನಕ್ಕೆ ಬಂದಂತ ಸಂದರ್ಭದಲ್ಲಿ ಮೋದಿ ಅವರ ಆಡಳಿತವನ್ನು ಹೊಗಳಿದ್ರು. ಈಗ ಅವರೆಲ್ಲರಿಗೂ ಕಾಂಗ್ರೆಸ್ ಕೂಡ ಇದೇ ಅಂಶಗಳನ್ನ ಇಟ್ಕೊಂಡು ತಿರುಗೇಟನ್ನ ಕೊಡ್ತಾ ಇರ್ತಕ್ಕಂಥದ್ದು. ಯಾಕೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಸಾಲ ಆಗ್ತಾ ಇದ್ರು, ನಾವು ವಿಶ್ವಗುರು ಅಂತ ಹೇಳ್ತೀರಿ, ನಾವು ಆರ್ಥಿಕತೆಯಲ್ಲಿ ಸಬಲರಾಗಿದ್ದೀವಿ ಅಂತ ಹೇಳ್ತೀರಿ ಅಂತೇಳಿ ಮೋದಿ ಸರ್ಕಾರವನ್ನ ವಿರೋಧ ಪಕ್ಷಗಳು ಸದ್ಯಕ್ಕೆ ಕುಟುಕ್ತಾ ಇರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಏನೇ ಹೇಳಿ ಈ ಒಂದು ಆರೋಪಗಳು ಪ್ರತ್ಯಾರೋಪಗಳು ಪಕ್ಷಗಳ ನಡುವೆ, ಆಡಳಿತ ಪಕ್ಷ ವಿರೋಧ ಪಕ್ಷದ ನಡುವೆ ಏನೇ ಇದ್ರೂ ಸಹ ದೇಶದ ಒಬ್ಬ ನಾಗರಿಕನ ಮೇಲೆ, ಪ್ರತಿಯೊಬ್ಬ ನಾಗರಿಕನ ಮೇಲೆ 4,80,000 ಸಾಲ ಇದೆ. ಅದು ಕಳೆದ 2 ವರ್ಷದಿಂದ 90,000 ಜಾಸ್ತಿ ಆಗಿದೆ ಅನ್ನೋ ಅಂಶವನ್ನ ನೋಡ್ತಾ ಇದ್ರೆ ನಿಜಕ್ಕೂ ಎಲ್ಲೋ ಒಂದ್ ಕಡೆ ಭಾರತದಲ್ಲಿ ಸಾಲಗಾರರು ಜಾಸ್ತಿ ಆಗ್ತಾ ಇದ್ದಾರೆ, ಜನರು ಸಾಲದ ಹೊರೆಯಿಂದ ಬಳಲ್ತಾ ಇದ್ದಾರೆ ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರ್ತಕ್ಕಂಥದ್ದು. ಇದು ಯಾವುದೋ ಹೊರದೇಶದ ಕಂಪನಿಗಳು ಕೊಟ್ಟಿರ್ತಕ್ಕಂಥ ವರದಿ ಅಲ್ಲ, ಅಥವಾ ಇನ್ಯಾರೋ ಬೇರೆ ಹೊರಗಡೆ ಪತ್ರಿಕೆಗಳು ಮಾಡಿರ್ತಕ್ಕಂಥ ವರದಿ ಅಲ್ಲ, ಬದಲಾಗಿ ನಮ್ಮದೇ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಒಂದು ವಿತ್ತೀಯ ವರದಿಯಲ್ಲಿ ಈ ಅಂಶಗಳನ್ನ ಉಲ್ಲೇಖ ಮಾಡಿರೋದ್ರಿಂದ ಸದ್ಯಕ್ಕೆ ಈ ಅಂಶಗಳ ಬಗ್ಗೆ ಮೋದಿ ಸರ್ಕಾರ ಈ ಕೂಡಲೇ ಎಚ್ಚರಿಕೆಯನ್ನು ವಹಿಸಬೇಕು. ಯಾಕಂತಂದ್ರೆ ಇಡೀ ದೇಶ ಸಾಲದತ್ತ ಸಾಗ್ತಾ ಇದೆ ಅಂತಂದ್ರೆ ಇದು ಯಾವ ರೀತಿಯ ಅಭಿವೃದ್ಧಿ ಅಂತೇಳಿ ಸದ್ಯ ಜನರು ಪ್ರಶ್ನೆಯನ್ನ ಮಾಡ್ತಾ ಇರ್ತಕ್ಕಂಥದ್ದು. ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಈ ಕೂಡಲೇ ನ್ಯೂಸ್ ಬೀಟ್.ಲೈವ್ ಅನ್ನ ಸಬ್ಸ್ಕ್ರೈಬ್ ಆಗಿ ಇದೇ ರೀತಿಯ ಸುದ್ದಿಗಳಿಗಾಗಿ ನೋಡ್ತಾರೆ ನ್ಯೂಸ್ ಬೀಟ್.ಲೈವ್.